ಸ್ನೇಹಿತರೆ, ಭಾರತದ ಆರ್ಥಿಕತೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ, ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಇದೇ ಆರ್ಥಿಕತೆಯನ್ನ ಕಂಡಂತಹ ಇಡೀ ವಿಶ್ವ ಇದೀಗ ತಲೆ ಕೆಡಿಸಿಕೊಳ್ತಾ ಇದೆ. ಯಾಕಂದ್ರೆ ಭಾರತದ ಆರ್ಥಿಕತೆ ಆ ರೀತಿಯಾಗಿದೆ. ಅದರಲ್ಲಿಯೂ ಕೂಡ ವಿಶ್ವದ ದೊಡ್ಡಣ್ಣ ಅಮೆರಿಕ ಮತ್ತು ಚೀನಾ ಒಂದು ರೀತಿ ಅಚ್ಚರಿಯಿಂದ ಭಾರತವನ್ನ ನೋಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ನರೇಂದ್ರ ಮೋದಿಯವರು ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಅದು ಕೂಡ RBIನ ಸಂಸ್ಥಾಪನಾ ದಿನದಂದು RBI ಅಧಿಕಾರಿಗಳಿಗೆ ಮತ್ತೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಇದೇ ಇದೀಗ ಚೀನಾ ಮತ್ತು ಅಮೆರಿಕದ ತಲೆ ಕೆಡಿಸಿದೆ. ಹಾಗಾದರೆ ನರೇಂದ್ರ ಮೋದಿಯವರು RBI ಅಧಿಕಾರಿಗಳಿಗೆ ಕೊಟ್ಟಂತಹ ಟಾಸ್ಕ್ ಏನು? ಭಾರತದ ರೂಪಿಯನ್ನು ಮೇಲೆತ್ತಲು ನರೇಂದ್ರ ಮೋದಿಯವರು 100 ದಿನಗಳ ಟಾರ್ಗೆಟ್ ಇಟ್ಟಿದ್ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೀಗ ಭಾರತದ ಆರ್ಥಿಕತೆ ಅತಿ ವೇಗವಾಗಿ ಬೆಳೆಯುತ್ತಿದೆ. ಅದರಲ್ಲೂ ಕೂಡ ವಿಶ್ವದ ದೊಡ್ಡಣ್ಣ ಅಮೆರಿಕ, ಚೀನಾ, ಜಪಾನ್ ಮತ್ತು ಜರ್ಮನಿಗಳು ಏನು ಟಾಪ್ 5 ಅಲ್ಲಿ ಇರುವಂತಹ ರಾಷ್ಟ್ರಗಳು ಆರ್ಥಿಕ ಬಿಸಿಯನ್ನು ಹೊಂದುತ್ತಿರುವಂತಹ ಸಮಯದಲ್ಲಿ ಇದೀಗ ಭಾರತದ ಆರ್ಥಿಕತೆ ವೇಗವನ್ನು ಪಡೆದುಕೊಂಡಿದೆ. ಅವುಗಳು ತಮ್ಮ GDPಯನ್ನು ಅದರಲ್ಲಿಯೂ ಕೂಡ ಅವುಗಳು ತಮ್ಮ GDPಯನ್ನು ಸಮಾನತೆಯನ್ನು ಕಾಪಾಡಿಕೊಳ್ಳಲು ಮುಂದೋಗುತ್ತಿದ್ದರೆ ಭಾರತ GDPಯ ವೇಗವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ಮೂಲಕ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅದರಲ್ಲೂ ಕೂಡ ಇದೀಗ ಭಾರತದ ನರೇಂದ್ರ ಮೋದಿಯವರು 90ನೇ ಸಂಸ್ಥಾಪನಾ ದಿನ, RBI ಸಂಸ್ಥಾಪನಾ ದಿನ ಏನು ಏಪ್ರಿಲ್ 1 ಅವತ್ತು ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು 100 ದಿನಗಳಲ್ಲಿ ಭಾರತದ ಆರ್ಥಿಕತೆಯನ್ನು ಮೇಲೆತ್ತಲು ಏನೆಲ್ಲ ಸಾಧ್ಯವೋ ಅದನ್ನು ಮಾಡಿಕೊಳ್ಳಿ. ಯಾಕಂದರೆ 100 ದಿನದ ನಂತರ ಟೈಮ್ ಅನ್ನೋದೇ ಸಿಗೋದಿಲ್ಲ. ಏನಿದ್ರು ನಾವು ಭಾರತದ ರೂಪಿಯ ಮೌಲ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿದೆ. ಹಾಗಾದರೆ ಏನದು? ಅದನ್ನು ಹೇಳೋದಕ್ಕೂ ಮುಂಚೆ ಈ RBI ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀನಿ. ಸ್ನೇಹಿತರೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಏನು ಕೆಲಸ ಮಾಡುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಭಾರತದ ಆರ್ಥಿಕತೆ ಏನಿದೆ ಅದನ್ನು ಅಳಿ ತಪ್ಪದಂತೆ ನೋಡಿಕೊಳ್ಳುವಂತಹದ್ದು. ಹಣದುಬ್ಬರ ಇರಬಹುದು, ಹಲವು ಬ್ಯಾಂಕುಗಳಿಗೆ ಸಾಲವನ್ನು ಕೊಡುವಂತಹದ್ದು, ಬ್ಯಾಂಕುಗಳ ಬ್ಯಾಂಕ್ ಅಂತಲೇ ಈ RBIನ ಕರೀತಾರೆ. ಇದೆಲ್ಲವೂ ನಿಮಗೆ ಗೊತ್ತಿರುವಂಥದ್ದು. ಇದನ್ನು ಬ್ರಿಟಿಷ್ನರು ಆರಂಭದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಾದ ಬಳಿಕ ಈಗ ಸ್ವತಂತ್ರ ಭಾರತದ ನಂತರ ಭಾರತದ ಒಂದು ಅತಿ ದೊಡ್ಡ ಬ್ಯಾಂಕ್ ಆಗಿದೆ. ಅದು ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಇನ್ನು ಈ RBI ಇದಷ್ಟೇ ಅಲ್ಲದೆ ಮತ್ತಷ್ಟು ಕೆಲಸಗಳನ್ನು ಮಾಡುತ್ತೆ. ಈ RBI ಹಣವನ್ನು ಮುದ್ರಿಸುತ್ತೆ, ನಾಣ್ಯವನ್ನು ಮುದ್ರಿಸುತ್ತೆ, ಭಾರತದಲ್ಲಿ ಎಷ್ಟು ಹಣ ಇರಬೇಕು, ಕೋಟಾ ನೋಟುಗಳನ್ನು ತಡೆಯುವಂಥ ಕೆಲಸವನ್ನು ಮಾಡುತ್ತೆ. ಹೀಗೆ ಇಂತಹ ಹಲವು ಕೆಲಸಗಳನ್ನು ಮಾಡುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರತದ ಆರ್ಥಿಕತೆಯನ್ನು ವಿಶ್ವದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಇದೇ RBI ಮಾಡುತ್ತೆ. ನಿಮಗೆ ಗೊತ್ತಿರಬಹುದು. ಇಂತಹ RBIಗೆ ಇದೀಗ ಮತ್ತೊಂದು ಟಾಸ್ಕನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಹ ಟಾಸ್ಕ್ ಅಂತೀರಾ? ಅದುವೇ ಭಾರತದ ರೂಪಾಯಿಯ ಮೌಲ್ಯವನ್ನು ಹೆಚ್ಚಿಸುವಂತಹದ್ದು. ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಏನಿದು ರೂಪಾಯಿ ಮೌಲ್ಯವನ್ನು ಹೆಚ್ಚಿಸಿದರೆ ಭಾರತ ಆರ್ಥಿಕತೆಯಲ್ಲಿ ಹೇಗೆ ಅಭಿವೃದ್ಧಿಯನ್ನು ಸಾಧಿಸುತ್ತೆ ಎನ್ನುವಂಥದ್ದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ವಿಶ್ವದ ದೊಡ್ಡಣ್ಣ ಅಂತ ಪಟ್ಟವನ್ನು ಪಡೆದಿರುವಂತಹ ಅಮೆರಿಕಕ್ಕೆ ಅತಿ ದೊಡ್ಡ ಜೀವಾಳ ಯಾವುದು ಅಂದರೆ ಡಾಲರ್ನ ಮೌಲ್ಯ. ಡಾಲರ್ ಏನಿದೆ ಅದರ ಮೌಲ್ಯ ಹೆಚ್ಚಿರೋ ಕಾರಣದಿಂದ ಇದೀಗ ವಿಶ್ವದ ದೊಡ್ಡಣ್ಣನಾಗಿ ಇದೀಗ ಅಮೆರಿಕ ಮೆರೀತಿದೆ. ಅದೇ ಕಾರಣಕ್ಕೆ ಇದೀಗ ನರೇಂದ್ರ ಮೋದಿಯವರು ಭಾರತದ ರೂಪಾಯಿಯ ಮೌಲ್ಯವನ್ನು ಹೆಚ್ಚಿಸಲು ಇನ್ನಿಲ್ಲದ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಏನೋ ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈ ಹಿಂದೆ ಅಂದರೆ ಈ ಸುಮಾರು 2 ತಿಂಗಳ ಹಿಂದೆ RBI ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದರಲ್ಲೂ ಕೂಡ ನಮ್ಮ ದೇಶದ ಆಯಿಲ್ ಕಂಪನಿಗಳು ಏನಿವೆ ಅವುಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಏನಂದರೆ, ಇನ್ನು ಮುಂದೆ ನೀವೇನಾದರೂ ಆಯಿಲ್ ಅಂದರೆ ಪೆಟ್ರೋಲ್, ಡೀಸೆಲನ್ನು ತರಿಸ್ಕೊಳ್ಳೋದೇ ಆದರೆ ಕನಿಷ್ಠ 10% ಭಾರತದ ರೂಪಾಯಿಯಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳಿತು. ಯಾಕಂದರೆ ನಿಮಗೆ ಗೊತ್ತಿರಲಿ, ನಮ್ಮ ದೇಶದ ಅತಿ ಹೆಚ್ಚು ವಿದೇಶಿ ವಿನಿಮಯ ಅಥವಾ ನಮ್ಮ ದೇಶದ ಹಣ ಹೆಚ್ಚು ಪೋಲಾಗ್ತಿರುವಂಥದ್ದು ಈ ಆಯಿಲ್ ಅಂದರೆ ಪೆಟ್ರೋಲಿಯಂ ಇರಬಹುದು, ಡೀಸೆಲ್ ಇರಬಹುದು, ಇಂತಹ ವಸ್ತುಗಳನ್ನು ತರಿಸ್ಕೊಳ್ಳೋದು. ಸೊ ಈ ಸೌದಿ ಅರೇಬಿಯಾ ಇರಬಹುದು, ರಷ್ಯಾ ಇರಬಹುದು, ಇರಾನ್ ಇರಬಹುದು, ಈ ದೇಶಗಳೊಂದಿಗೆ ಭಾರತ ಏನಾದರೂ ಭಾರತದ ರೂಪಾಯಿಯಲ್ಲೇ ವ್ಯಾಪಾರ ಮಾಡಿದ್ದೇ ಆದರೆ ಭಾರತದ ರೂಪಾಯಿಯ ಮೌಲ್ಯ ಹೆಚ್ಚಾಗುತ್ತೆ ಎನ್ನುವಂತಹ ಕಾರಣಕ್ಕೆ. ಇನ್ನು ಈ ಹಿಂದೆ ಇರಾನ್ ಇರಬಹುದು, ರಷ್ಯಾ ಇರಬಹುದು, ಪೆಟ್ರೋಲನ್ನು ತರಿಸಿಕೊಂಡಂತಹ ಕೆಲ ಸಮಯದಲ್ಲಿ ಭಾರತದ ರೂಪಾಯಿಯಲ್ಲಿಯೇ ವ್ಯಾಪಾರ ಮಾಡಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಇನ್ನು ಇಷ್ಟೇ ಕೆಲಸಗಳನ್ನು ಮಾಡಿದ್ಯಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಈ ಹಿಂದೆ ಭಾರತ ಹಲವು ಪ್ರಯತ್ನಗಳನ್ನು ಮಾಡಿತ್ತು. ಅದರಲ್ಲಿ ಭಾರತ ಅಷ್ಟೇ ಅಲ್ಲ, ಹಲವು ದೇಶಗಳು ಇದೀಗ ಡಾಲರ್ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ. ವಿಶೇಷವಾಗಿ ಈ ಬ್ರಿಕ್ಸ್ ಏನಿದೆ, ಬ್ರಿಕ್ಸು ವಿಶ್ವದ ಪ್ರಬಲ ಸಂಘಟನೆ ಅಂತ ಏನು ಕರಿತೀವಿ ಮತ್ತು ಬಲಿಷ್ಠ ಸಂಘಟನೆ ಅಂತ ಏನು ಕರಿತೀವಿ, ಬ್ರಿಕ್ಸ್ ಕೂಡ ಈ ಡಾಲರ್ಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡಿತ್ತು. ಇದು ನಿಮಗೆ ಗೊತ್ತಿರುವಂಥದ್ದು. ಅಂದರೆ ಬ್ರಿಕ್ಸಿಂದ R5 ಎನ್ನುವಂತಹ ಕಾಯಿನನ್ನು ಅಥವಾ R5 ಎನ್ನುವಂತಹ ಹಣವನ್ನು ತರಲು ಇನ್ನಿಲ್ಲದ ಐಡಿಯಾಗಳನ್ನು ಹಾಕ್ಕೊಂಡಿದ್ರು. ಅದರಲ್ಲೂ ಕೂಡ ಭಾರತ ಸೇರಿ 5 ರಾಷ್ಟ್ರಗಳ ರೂಪಾಯಿ ಏನಿದೆ ಅದು ಆರಂಭ ಆಗೋದು R ಇಂದ. ಆ ಕಾರಣದಿಂದ R5 ಎನ್ನುವಂತಹ
ಹಣವನ್ನು ತರಲು ಈ ಹಿಂದೆ ಬ್ರಿಕ್ಸ್ ಪ್ರಯತ್ನವನ್ನು ಮಾಡಿದ್ದು ನಿಮಗೆ ಗೊತ್ತಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಇದೀಗ ನರೇಂದ್ರ ಮೋದಿಯವರು ಮತ್ತೆ ಈ ರುಪಿ ಮೌಲ್ಯವನ್ನು ಹೆಚ್ಚಿಸಲು ಮುಂದಾಗಿದೆ. ಅದು ಸಾಧ್ಯ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಭಾರತ ಯುವಕರನ್ನು ಒಳಗೊಂಡಿರುವಂತಹ ದೇಶ. ಭಾರತ ಇದೀಗ ಡಿಜಿಟಲ್ ಏನಿದೆ ಅದರಲ್ಲಿ ಬೆಳವಣಿಗೆಯನ್ನು ಸಾಧಿಸಿದೆ. ಅದಷ್ಟೇ ಅಲ್ಲದೆ ಇದೀಗ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಅಂದರೆ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ನಿಮಗೆ ಗೊತ್ತಿರಲಿ, ನಮ್ಮ ಭಾರತದ UPI ಏನಿದೆ ಇದನ್ನು ಭೂತಾನ್ ಇರಬಹುದು, ನೇಪಾಳ ಇರಬಹುದು, ಶ್ರೀಲಂಕಾ ಇರಬಹುದು ಅವುಗಳು ಬಳಸ್ತಾ ಇದೆ. ಅಂದರೆ ನಾವು ಇಲ್ಲಿಂದ ನೇರವಾಗಿ ನೇಪಾಳದಲ್ಲಿ ನಮ್ಮ UPI ಅನ್ನು ಬಳಸಬಹುದು, ಶ್ರೀಲಂಕಾದಲ್ಲಿ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡುವುದು, ಭೂತಾನ್ನಲ್ಲಿಯೂ ಕೂಡ ಮಾಡಬಹುದು. ಕೇವಲ UPI ಅಷ್ಟೇ ಅಲ್ಲದೆ ಇನ್ನು ಹಲವು ಯೋಜನೆಗಳು ಕೂಡ ಇದೀಗ ಭಾರತ ಸರ್ಕಾರ ತರುವಂಥ ಕೆಲಸವನ್ನು ಮಾಡ್ತಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇದೀಗ ನರೇಂದ್ರ ಮೋದಿಯವರು RBI ಅಧಿಕಾರಿಗಳಿಗೆ 100 ದಿನದ ಟೈಮ್ ಕೊಟ್ಟಿರೋದು ಇದೀಗ ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಅದರಲ್ಲಿಯೂ ಕೂಡ ಇದೀಗ ವಿಶೇಷವಾಗಿ ಭಾರತ ಇಡುತ್ತಿರುವ ಹೆಜ್ಜೆಯ ಮೇಲೆ ಇಡೀ ವಿಶ್ವವೇ ಕಣ್ಣಿಟ್ಟಿದೆ. ಅದರಲ್ಲೂ ಕೂಡ ಈ IMF ಇರಬಹುದು, ಈ ವಿಶ್ವ ಬ್ಯಾಂಕ್ ಇರಬಹುದು, ಅವುಗಳು ಕೂಡ ಭಾರತದ ಆರ್ಥಿಕತೆಯ ಮೇಲೆ ಕಣ್ಣಿಟ್ಟಿದೆ. ಯಾಕಂದರೆ ಇಡೀ ವಿಶ್ವ ಆರ್ಥಿಕತೆಯ ಒತ್ತಡಕ್ಕೆ ಒಳಗಾಗಿರುವಾಗ ಇಂಡಿಯಾ ಮಾತ್ರ ಒಂದು ರೀತಿ ಆರ್ಥಿಕತೆಯ ವೇಗವನ್ನು ಪಡೆದುಕೊಳ್ತಾ ಇದೆ. ಅದೇ ಕಾರಣಕ್ಕೆ ಇಡೀ ವಿಶ್ವದ ಕಣ್ಣು ಇದೀಗ ಭಾರತದ ಮೇಲಿದೆ. ಹಾಗಾದರೆ ಭಾರತ ಮುಂದಿನ 100 ದಿನಗಳ ನಂತರ ಏನು ಮಾಡುತ್ತೆ ಅದೆಲ್ಲವನ್ನ ಸಮಯವೇ ಉತ್ತರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.